ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಈ ಕಡೆ ನೋಡಿದ್ರೆ ಇನ್ನ ಕಲ್ಯಾಣ್ ದೊಡ್ಡಪ್ಪ ಅಣ್ಣನ ಇದೇ ರೀತಿ ಬಿಟ್ರೆ ಸರಿ ಹೋಗಲ್ಲ, ಹೇಗಾದ್ರೂ ಮಾಡಿ ಅವನ್ನ ಮನೆ ಕರ್ಕೊಂಡೋಗಿ ಅಂತ ಕಲ್ಯಾಣ್ ಹೇಳ್ತಿದ್ರೆ, ಅವನ್ ಹೇಗೋ ಬರ್ತಾನೆ ಅಂತ ಹೇಳ್ತಿರ್ತಾರೆ ಅವ್ರ ದೊಡ್ಡಪ್ಪನು. ಆಗ ಇರಿ ದೊಡ್ಡಪ್ಪ, ನಾನೇ ಕಳಿಸ್ತೀನಿ ಅಂತ ಹೋಗಿ ಇನ್ನ ಸೀದಾ ಕಲ್ಯಾಣ್, ಅಣ್ಣ ಅಣ್ಣ ದೊಡ್ಡಪ್ಪನ್ಗೆ ತುಂಬಾ ಭಯ ಆಗ್ತಿದೆ, ಪ್ಲೀಸ್ ಅವ್ರನ್ನ ಮನೆಗೆ ಕರ್ಕೊಂಡೋಗು. ಹೇ, ನೀನೇ ಕರ್ಕೊಂಡೋಗ್ ಬಿಡೋ, ನಾನು ನಮ್ಮ ಅಮ್ಮನ ಹತ್ರ ಇರ್ತೀನಿ. ಅಯ್ಯೋ ಅಣ್ಣ, ನಾನು ಇರ್ತೀನಿ, ಹೋಗು ದೊಡ್ಡಮ್ಮನ ಹತ್ರ, ನೀನ್ ಹೋಗಿ ಫಸ್ಟು ಬಿಟ್ಬಿಟ್ ಬಾ ಅಂತ ಹೇಳ್ತಾ ಇರ್ತಾರೆ. ಆಗ ಡ್ಯಾಡ್ ನೀವೇ ಹೋಗಿ ಡ್ಯಾಡ್, ನನ್ ಕೈಲಿ ಬರೋದಿಕ್ಕಾಗಲ್ಲ ಅಂತ ಹೇಳ್ತಿದ್ರು. ಬಾ ರಾಜ್, ನನಗ್ ತುಂಬಾ ಭಯ ಆಗ್ತಿದೆ ಅಂತ ಅವ್ರು ಹೇಳ್ತಾ ಇದ್ದೀವಿ ನೋಡಿ, ಅವನಿಗೂ ಸಹ ಎದೆ ಜಲ್ಲಂದಿರುತ್ತೆ. ಆಗ ಸರಿ ಕಣೋ, ಆಯ್ತು, ನಮ್ಮ ಅಮ್ಮನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ನಾನು ಬೇಗ ಡ್ಯಾಡ್ನ ಬಿಟ್ಬಿಟ್ಟು ಬರ್ತೀನಿ, ಪ್ಲೀಸ್ ಕಣೋ, ಏನು ಆಗ್ದಿರಾ ಅನಾಹುತ, ಪ್ಲೀಸ್ ಕಾಪಾಡೋ, ನೋಡ್ಕೊಳ್ತಾ ಇರೋ, ಅವಾಗವಾಗ ಏನಾದ್ರೂ ಅವಸರ ಇದ್ರೆ ಕಾಲ್ ಮಾಡೋ ಅಂತ ಒಂಚೂರು ಗ್ಯಾಪ್ ಬಿಡದೇ ಇರಂಗ್ ಮಾತಾಡ್ತಾ ಇರ್ತಾನೆ. ಅಣ್ಣ ನೀನೇನು ಯೋಚನೆ ಮಾಡ್ಬೇಡ, ನೀನ್ ಹೊರಡು, ಫಸ್ಟು ದೊಡ್ಡಪ್ಪನ ಕರ್ಕೊಂಡು, ಏನಾದ್ರೂ ಅವಸರ ಆದ್ರೆ ನಾನು ನಿನಗೆ ಕಾಲ್ ಮಾಡ್ತೀನಿ ಹೋಗು ಅಂತ ಹೇಳಿ ಪ್ಲಾನ್ ಮಾಡಿ ಕಲ್ಯಾಣಿನ ಕಳ್ಸಿರ್ತಾನೆ. ಇನ್ ಈ ಕಡೆ ನೋಡಿದ್ರೆ ಅಪರ್ಣ ಅವರು ಪ್ರಜ್ಞೆ ಇಲ್ದಿರ ಕೋಮಾದಲ್ಲಿ ಹೋಗಿರ್ತಾರೆ. ಅದನ್ನ ನೋಡಿ ಕಲ್ಯಾಣ್ ಸಹ ಮೌನವಾಗಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಅವ್ರ ದೊಡ್ಡಮ್ಮನ. ಇನ್ ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲರೂ ಸಹ ಬೇಜಾರಾಗಿ ಎಲ್ಲರೂ ಒಂದೊಂದ್ ಕಡೆ ಕೂತಿರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಮಾಮ್, ಈಗೇನ್ ಮಾಮ್ ಪ್ಲಾನು, ಈಗ ನಾವ್ ಅನ್ಕೊಂಡಂಗೆ ಆಗುತ್ತೆ ತಾನೆ, ಈಗೇನು ವರಿ ಮಾಡ್ಕೋಬೇಡ ಕಣೋ, ಈಗ ಏನಾಗುತ್ತೋ ಅದೇ ಆಗುತ್ತೆ. ಇನ್ನ ರಾಜ್ ಬರ್ತಾ ಇದ್ದಾನೆ ಹೇಗಿದ್ರು ಅವ್ರ ಅಪ್ಪನ ಜೊತೆ, ಈಗ ಅವನ್ಗೊಂದ್ ಸ್ವಲ್ಪ ರೋಷ ಇದ್ದೇ ಇರುತ್ತೆ, ಅವ್ರ ಅಮ್ಮನ್ಗೆ ಈ ರೀತಿ ಆಗಿದೆ ಅಂತ. ಇದೇ ಟೈಮಲ್ಲಿ ಕಾವ್ಯನ ಹೇಗಾದ್ರೂ ಮಾಡಿ ಈ ಮನೆಯಿಂದ ಓಡಿಸಿದ್ರೆ ಹೇಗಿರುತ್ತೆ. ಮಾಮ್, ನೀನೇನೋ ಐಡಿಯಾ ಹೇಳ್ತೀರ, ಸರಿ ಇದೆ, ಆ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ್ಯಾ, ನಾನ್ ವರ್ಕೌಟ್ ಆಗೋ ರೀತಿ ಮಾಡ್ತೀನಿ, ನೋಡ್ತಾ ಇರು ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಅಷ್ಟೊತ್ಗೆ ರಾಜ್ ಇಬ್ರು ಮನೆ ಹಿಂತಿರ್ಗಿರ್ತಾರೆ. ಸುಭಾಷ್ ಅವರು ರಾಜ್ನ ಕರ್ಕೊಂಡು ಬಾರೋ ಹೋಗೋಣ ಅಂತ ಹೇಳಿ ಒಳಗ್ ಬರ್ತಿದಂಗೆ ಅವನಿಗೊಂಚೂರು ಪ್ರಜ್ಞೆ ಇಲ್ದಿರಾನೆ ಹಾಗೆ ಬರ್ತಾ ಇರ್ತಾನೆ. ಆಗ ಮನೆ ಮಂದಿಯವರೆಲ್ಲರೂ ಸೀದಾ ಎದ್ದಿ, ಯಾಕೆ ನೀವು ಬಂದ್ರಿ, ಏನಾಯ್ತು ಅತ್ತೆಗೇನಾಯ್ತು ಅಂತ ಕಾವ್ಯ ಕೇಳ್ತಾ ಇದ್ರೆ, ಅಷ್ಟೊತ್ಗೆ ಯಾಕೆ ರಾಜ್ ಏನಾಯ್ತು, ಹೇಗಿದ್ದಾಳೆ ಅಪರ್ಣ, ಏನು ಮತ್ತೆ ಹೊಸ್ತಾ ಕೇಳ್ತಾ ಇದ್ದೀರಾ, ಅಲ್ಲಿ ಹೇಗಿದ್ರು ನೀವಿದ್ದ, ಈಗೇನ್ ಮತ್ತೆ ಈ ರೀತಿ ಕೇಳೋದು, ಚೆನ್ನಾಗಿದ್ರೆ ಕರ್ಕೊ ಬರ್ತಾ ಇದ್ದಿರ್ಲಿಲ್ವಾ, ಯಾಕೆ ನೀವ್ ಈ ರೀತಿ ಆಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ. ರಾಜ್ ರೋಷವಾಗಿ ಮಾತಾಡ್ತಾ ಇದ್ದಿದ್ ನೋಡಿ, ಯಾಕೋ ಏನೋ ಯಾಕೆ ಈ ರೀತಿ ಮಾತಾಡ್ತಿದ್ಯೋ ಅಂತ ಸುಭಾಷ್ ಅವ್ರು ತಡೀತಾ ಇರ್ತಾರೆ. ಇನ್ನೇನ್ ಡ್ಯಾಡ್, ಅಲ್ಲಿ ಇದ್ದಾಗ ಹೇಗಿದ್ರು ಗೊತ್ತು ತಾನೆ ಇವರಿಗೆ, ಮತ್ತೆ ಹೊಸ್ತಾ ಕೇಳ್ತಾ ಇದಾರೆ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ, ಅಲ್ಲ, ಈ ಎಲ್ಲದಕ್ಕೂ ಕಾರಣ ಈ ಕಾವ್ಯನೇ, ಈ ಕಾವ್ಯನ ನಂಬಿಟ್ಟೆ ತಾನೆ ನಾವೆಲ್ಲರೂ ಹೋಗಿದ್ದು, ಅವ್ರ ಅತ್ತೆನ ಚೆನ್ನಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ಕೆ ತಾನೆ ಅಂತ ಹೇಳ್ತಿದಂಗೆ, ಅತ್ತೆ ನೀನ್ ಏನಂತ ಮಾತಾಡ್ತಿದ್ಯಾ, ಅವ್ರಿಬ್ರು ಏನೋ ಮಾತಾಡ್ತಾ ಇದಾರೆ, ನೀನ್ ಯಾಕೆ ಮಧ್ಯ ತೂರ್ತಾ ಇದ್ಯಾ ಅಂತ ಸ್ವಪ್ನ ಹೇಳ್ತಾ ಇರು. ಯು ಓನ್ಲಿ ಶಟ್ ಅಪ್, ನಾನ್ ಮಾತಾಡ್ತಾ ಇರೋದು ಇದು ನಮ್ಮ ಅತ್ತಿಗೆ ವಿಚಾರದ ಬಗ್ಗೆ ನಾನ್ ಮಾತಾಡ್ತಾ ಇದ್ದೀನಿ, ಎಲ್ಲದಕ್ಕೂ ಕಾರಣ ಈ ಕಾವ್ಯನೇ ರಾಜ್. ಈ ರೀತಿ ಈಗ ನಿಮ್ಮಮ್ಮ ಹಾಸಿಗೆ ಹಿಡ್ದಿದ್ದಾರೆ, ಕೋಮಾದಲ್ಲಿ ಇದಾರೆ ಅಂದ್ರೆ ಎಲ್ಲದಕ್ಕೂ ಈ ಕಾವ್ಯನೇ ಕಾರಣ. ಇವಳನ್ನ ಏನ್ ಮಾಡ್ಬೇಕು ಹೇಳು, ಇವಳನ್ನ ನಂಬಿಟ್ಟು ನಾವು ಬಿಟ್ಟೋದ್ವಿ, ನೋಡಿದ್ರೆ ನಮ್ಮ ಅತ್ತಿಗೆಗೆ ಈ ರೀತಿ ಗನಂದಾರಿ ಕೆಲಸ ಮಾಡಿ ಬಿಟ್ಟಿದ್ದಾಳೆ, ಏನ್ ಮಾಡ್ಬೇಕು ನಾವು ಅಂತ ಯೋಚನೆ ಮಾಡ್ತಾ ಅಂತ ರಾಜ್ಗೆ ಕೋಪ ಬರ್ಸೋ ರೀತಿನೇ ಮಾತಾಡ್ತಾ ಇರ್ತಾಳೆ ನಾಗವೇಣಿ. ಈ ಕಡೆ ನೋಡಿದ್ರೆ, ನಾಗವೇಣಿ ಸ್ವಲ್ಪ ಬಾಯಿನ ಹದ್ಬಸ್ಸಲ್ಲಿ ಇಟ್ಕೊಂಡ್ ಮಾತಾಡೋದನ್ನ ಕಲಿ, ಕಾವ್ಯ ಯಾವತ್ತೂ ಅಷ್ಟು ನಿರ್ಲಕ್ಷ್ಯವಾಗಿ ಇದ್ದಿರ್ಲಿಲ್ಲ, ಅವ್ರ ಅತ್ತೆಗೆ ಏನ್ ಬೇಕು ಏನ್ ಬೇಡ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ಅವಳಿಗಿದೆ. ಏನೋ ಒಂದು ಕಾರಣ ಇದ್ದಿದ್ಕೇನೆ ಕಾವ್ಯ ಹೋಗಿರ್ತಾಳೆ, ಇಲ್ದವೆಲ್ಲ ಹೇಳ್ಬೇಡ ಅಂತ ಅವ್ರ ಅಮ್ಮನೂ ಹೇಳ್ತಾ ಇರ್ತಾರೆ. ಆಗ ಅದು ನನಗೆ ಆಫೀಸಿಂದ ಕಾಲ್ ಮಾಡಿ ನಮ್ ಸ್ಟೋರ್ ಎಲ್ಲ ಸೀಸ್ ಮಾಡ್ತಾರೆ ಅಂತ ಹೇಳಿದ್ಕೇನೆ ನಾನು ಹೋಗಿದ್ದು. ಯಾಕಮ್ಮ ಕಾವ್ಯ, ಅಂತದ್ ಏನಾಯ್ತು ಅಂತ ಅವ್ರ ತಾತ ಅಜ್ಜಿ ಇಬ್ರು ಕೇಳ್ತಾ ಇರ್ತಾರೆ. ನಡೆದಿರೋ ವಿಚಾರನೆಲ್ಲ ತಿಳಿಸ್ತಾ ಇದ್ದಿದ್ ನೋಡಿ ಎಲ್ರಿಗೂ ಸಹ ತುಂಬಾ ಶಾಕ್ ಆಗಿದ್ರೆ. ಈ ಕಡೆ ನೋಡಿದ್ರೆ ನಾಗವೇಣಿ, ಹೋ ಇದೊಂದ್ ನಾಟಕನಾ, ನೋಡು ಅದೆಷ್ಟು ಬೇಗ ಬಣ್ಣ ಬದಲಾಯಿಸ್ಬಿಟ್ಟೆ, ಇಷ್ಟೊತ್ತು ನನ್ ಮಗ ಅಪರಾಧಿ ಅಂತ ಹೇಳ್ತಾ ಇದ್ದವಳು ಈಗ ನನ್ ಮಗನೇ ಆಫೀಸ್ಗೇನೋ ಅನಾಹುತ ತಂದಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ. ಯಾರ್ ಮಾತ್ ನಂಬೇಕು, ಯಾರ್ ಮಾತ್ ಬಿಡ್ಬೇಕು, ಎಲ್ಲದಕ್ಕೂ ಕಾರಣ ಈ ಕಾವ್ಯನೇ ಅನ್ಸುತ್ತೆ ರಾಜ್ ಅಂತ ಮತ್ತೆ ರಾಜ್ಗೆ ಕೋಪ ಬರ್ಸೋ ರೀತಿ ಮಾತಾಡ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ.
ಅಲ್ಲ ರೀ, ಅಷ್ಟಕ್ಕೂ ಮೀಡಿಯಾದವರು ಪ್ರೆಸ್ ಮೀಟ್ ಅವರೆಲ್ಲ ಬರ್ತಾರೆ ಅಂತ ಅವರು ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ಕೆ ಕಣ್ರಿ ನಾನು ಹೋಗಿದ್ದು. ಅದು ಹೋಗ್ಬೇಕಾದ್ರೇನು ಅತ್ತೆ ಪರ್ಮಿಷನ್ ಕೇಳ್ಬಿಟ್ಟೆ ಹೋಗಿದ್ದೀನ್ರಿ. ಅಷ್ಟಕ್ಕೂ ನಾನು ಹೇಳ್ದೆ, ಬೇಡ ಅತ್ತೆ ನಾನು ಹೋಗೋದು ಸರಿ ಇರಲ್ಲ, ಅವ್ರಿಗೇನೆ ಫೋನ್ ಮಾಡಿ ಕರೆಸ್ತೀನಿ ಅಂತ ಹೇಳಿದ್ರು, ಬೇಡ ಕಾವ್ಯ ನೀನೇ ಹೋಗು, ಅವನು ದೇವಸ್ಥಾನದಿಂದ ಮತ್ತೆ ಆಫೀಸ್ಗೆ ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ, ಆ ಅನಾಹುತನ ನಾವು ತಡ್ಕೊಳಕ್ಕಾಗಲ್ಲ, ಹೊರಡು ನೀನು ಫಸ್ಟು ಅಂತ ಹೇಳಿ ಕಳ್ಸಿದ್ದೆ ಅತ್ತೆ ಕಣ್ರಿ. ಅದಕ್ಕೆ ನಾನು ಹೋಗಿದ್ದು. ಅಷ್ಟಕ್ಕೂ ನಾನು ಇಷ್ಟು ನಿರ್ಲಕ್ಷ್ಯವಾಗಿ ಯಾಕ್ರಿ ಇರ್ತೀನಿ? ಅತ್ತೆನ ಒಬ್ಬರನ್ನೇ ಬಿಟ್ಟೋಗಕ್ ನನಗೇನ್ರಿ ಹುಚ್ಚೇನ್ರಿ, ಹೇಳ್ರಿ ಅಂತ ಹೇಳ್ತಾ ಇದ್ರು. ರಾಜ್ ಏನು ಮಾತಾಡ್ದಿರೋ ಮೌನವಾಗಿ ಇರ್ತಾನೆ. ಅಲ್ಲ, ಅಷ್ಟಕ್ಕೂ ನಿನ್ಗೆ ಕಾಲ್ ಬಂತು ಅಂದಲ್ಲ, ಆ ನಂಬರ್ ಎಲ್ಲಿ? ಅದು ಒಂದು ಫೇಕ್ ಕಾಲ್ ಅಂತ ಅಲ್ಲೋದ್ಮೇಲೆ ನನಗೆ ಗೊತ್ತಾಗಿದ್ದು. ಹಾ, ಎಲ್ರಿಗೂ ವಿಪರೀತ ಮತ್ತೆ ಶಾಕ್ ಆಗಿರುತ್ತೆ. ಹೌದು ರೀ, ಅಲ್ಲಿ ಬೇಕು ಅಂತ ಯಾರೋ ಫೋನ್ ಮಾಡಿಸಿ ನನ್ನ ಹಿಂಗ್ ಪ್ಲಾನ್ ಮಾಡಿಸಿ ಕರ್ಸಿದಾರ ಅನ್ಸುತ್ತೆ. ಅಲ್ಲೋಗಿ ಆ ವಿಚಾರನೆಲ್ಲ ತಿಳ್ಕೊಂಡ್ಮೇಲೆ ಮತ್ತೆ ಆ ನಂಬರ್ ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಅಂತ ಬರ್ತಿತ್ತು ರೀ. ಅದಕ್ಕೆ ನನ್ಗೆ ಏನ್ ಮಾಡ್ಬೇಕು ಅಂತ ತೋಚ್ತೀರ, ಮತ್ತೆ ಅಲ್ಲೆಲ್ಲ ಹುಡುಕ್ತಾ ಇದ್ದೆ ಕಣ್ರಿ ಅಂತ ಹೇಳ್ತಾ ಇದ್ರು. ನೋಡ್ದ ರಾಜ್, ನೋಡು ಎಷ್ಟು ಕ್ಲೀನ್ ಆಗಿ ಬ್ರೈನ್ ವಾಶ್ ಮಾಡ್ಕೊಂಡು ಹೇಗ್ ಸುಳ್ಳು ಹೇಳ್ಬೇಕು ಅಂತ ಹೇಳ್ತಾ ಇದ್ದಾಳೆ, ನೋಡ್ತಿದ್ಯಾ ಅಂತ ಹೇಳ್ತಾ ಇದ್ದ. ನಾಗವೇಣಿ ಅವರೇ, ನೀವು ಮಾತಾಡ್ತಾ ಇರೋದು ಸರಿಯಾಗಿಲ್ಲ, ಸ್ವಲ್ಪ ಬಾಯ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಮಾತಾಡೋದನ್ನ ಕಲೀರಿ. ಈಗ ಇದೇ ಸಿಕ್ಕಿದ ಅಡ್ವಾಂಟೇಜ್ ಅಂತ ಈಗ ಮಾತಾಡೋದು ಸರಿಯಲ್ಲ ಅಂತ ಹೇಳ್ತಿದ್ದಂಗ್ ನೋಡಿ ಇನ್ನ ರಾಹುಲ್ ಸಹ ಹಾಗೆ, ಇನ್ನೇನು ಕಾವ್ಯ, ನೀನ್ ಮಾಡೋ ತಪ್ಪಿಗೆ ನನ್ ಮೇಲೆ ಯಾಕೆ ನೀನ್ ಅಪವಾದ ಹೊರಿಸ್ತಾ ಇದ್ಯಾ? ನಾನೇನೋ ಅಲ್ಲಿ ಆಫೀಸಲ್ಲಿ ಆ ರೀತಿ ಕೆಲಸ ಮಾಡಿಸಿದೀನಿ ಅಂತ ಯಾಕೆ ನನ್ನ ಹೆಸರೆಲ್ಲ ಹೇಳ್ತಾ ಇದ್ಯಾ ಅಂತ ಹೇಳಿದ್ ನೋಡಿ. ಇನ್ನು ಈ ಕಡೆಗೆ ರಾಜಿಗ್ ಸಹ ತುಂಬಾ ಕೋಪ ಬರ್ತಾ ಇರುತ್ತೆ. ನಿನ್ಗೆ ಸತಿ ಹೇಳಿದೀನಿ, ನೀನು ಆ ರಾಹುಲ್ ಸವಸಕ್ಕೆ ಹೋಗ್ಬೇಡ ಅಂತ, ಬೇಡ್ದಿರೋ ಕೆಲ್ಸನ ಮಾಡಕ್ಕೆ ರೆಡಿ ಆಗಿರ್ತೀಯ ಅಲ್ವಾ? ಸಾಕು ನಿಲ್ಸು ನೀನ್ ಮಾತಾಡ್ತಾ ಇರೋದು. ಅಷ್ಟಕ್ಕೂ ನೀನ್ ಮಾಡೋ ಕೆಲ್ಸನೇ ನನಗೆ ಹಿಡಿಸ್ತಾ ಇಲ್ಲ. ಏನ್ ಮಾಡ್ಬೇಡ ಅಂತೀನೋ ಅದನ್ನೇ ಮಾಡ್ತೀಯ ರೀ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಿದ್ರು. ಸಾಕು, ನೀನ್ ಹೇಳಿದ್ದು ನಾನು ಕೇಳಿದ್ದು. ಇನ್ನ ನಿನ್ ಮಾತ್ ಕೇಳಿ ಹೀಗೆ ಸಾವಿರಾರು ನಷ್ಟಗಳು ಆಗಿದೆ. ಇನ್ನು ನಮ್ಮಮ್ಮನ್ನ ಕಳ್ಕೊಳ್ಳೋ ಸ್ಥಿತಿಗೆ ಬೇರೆ ಬಂದಿದ್ದೀನಿ ನಾನು. ಅವ್ರಿಗೇನಾದ್ರೂ ಆದ್ರೆ ಏನ್ ನೀನ್ ಕಾರಣ ಕೊಡ್ತೀಯಾ ಅಂತ ಹೇಳ್ತಿದ್ದಂಗೆ, ರಾಜ್ ಇನ್ನು ನೀನ್ ಏನಾದ್ರೂ ಆದ್ರೆ ಅಂತ ಕೇಳ್ತಿದ್ಯಾ? ಇಂತ ಮಾಯ್ಲಾಡಿ ಲೇಡಿನ ನಾವ್ ಮನೇಲಿ ಇಟ್ಕೊಂಡ್ರೆ ನಮ್ ಮನೆಗೆ ಅರಿಷ್ಟ ಹಾಕೋಣ. ನಿನ್ಗಷ್ಟು ಗೊತ್ತಾಗ್ತಾ ಇಲ್ವಾ? ಇವಳಿದ್ರೆ ಇನ್ನು ಮತ್ತೆ ನಮ್ಮ ಅತ್ಗಿಗ್ ಇನ್ನ ಏನೇನ್ ಅನಾಹುತ ತಂದಿಡ್ತಾಳೋ ಏನೋ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ಗೇನ ಸ್ವಪ್ನ, ಅತ್ತೆ ಏನ್ ಮಾತಾಡ್ತಿದ್ದೀರಾ? ರಾಜ್, ನೀನು ನಮ್ಮ ಅತ್ತೆ ಮತ್ ಕೇಳಿ ನೀನು ಏನೇನೋ ನಿರ್ಧಾರ ತಗೊಳಕ್ ಹೋಗ್ಬೇಡ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು. ಅಷ್ಟಕ್ಕೂ ಯಾರ್ಯಾರಿಗೆ ಏನ್ ಬೇಕು ಏನಿಲ್ಲ ಅಂತ ನೋಡ್ಕೊಳ್ಳೋ ಕಾವ್ಯನೇ ಈ ರೀತಿ ಯಾಕೆ ತಪ್ಪು ಮಾಡ್ತಾಳೆ? ಸ್ವಲ್ಪ ಯೋಚನೆ ಮಾಡು ರಾಜ್ ಅಂತ ಹೇಳ್ತಾ ಇದ್ದೆ. ಹೇ ಸಾಕು ನಿಲ್ಸೆ, ನಿಮ್ ತಂಗಿಗೆ ಈ ರೀತಿ ಆಗೋಗ್ತಿದೆ ಅಂತ ಬೆಂಬಲ ಕೊಡ್ತಾ ಇದ್ಯಾ? ನಿನ್ನೂ ಅವಳು ಇಬ್ಬರನ್ನು ಸೇರಿಸಿ ಈ ಮನೆಯಿಂದಾನೇ ಓಡಿಸ್ಬಿಡ್ತೀನಿ. ಹುಷಾರ್, ಬಾಯಿ ಮುಚ್ಕೊಂಡು ನಿಂತ್ಕೋ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ. ಇನ್ನು ಸ್ವಪ್ನ ನೋಡಿದ್ರೆ ಮೌನವಾಗಿರ್ತಾಳೆ. ಇನ್ನ ಮಾತಾಡ್ತಿದ್ದಂಗೆ, ನಾಗವೇಣಿ ಅವರೇ ನೀವು ತುಂಬಾ ಅಧಿಕವಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಂಗೆ, ಸಾಕು ನಿಲ್ಲಿಸ್ತ್ಯಾ ಕಾವ್ಯ? ನೀನ್ ಮಾಡ್ತಾ ಇರೋದು ಏನು ಅಂತ ಸರಿಯಾಗಿ ಇದ್ಯಾ? ನೀನ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದನ್ನ ಕಲಿ. ಅಷ್ಟಕ್ಕೂ ನಮ್ಮಮ್ಮಂಗ ಆಗಿರೋ ಕಾರಣನೇ ನೀನು ಅಂತ ಹೇಳ್ತಾ ಇದ್ದೀವಿ ನೋಡಿ. ಕಾವ್ಯನ್ಗೂ ಸಹ ವಿಪರೀತ ಶಾಕ್ ಆಗಿರುತ್ತೆ. ಈಗ ಕಾವ್ಯನ್ ಮೇಲೆ ಆರೋಪ ಎಲ್ಲ ಬೀಳ್ತಿದೆ. ಇದ್ರ ಹಿಂದೆ ಈಗ ಅಪರ್ಣವರು ಎದ್ದಿ ಸತ್ಯನ ತಿಳಿಸ್ತಾರ ಅಥವಾ ರಾಜ ಅನ್ಕೊಂಡಂಗೆ ಮತ್ತೆ ಕಾವ್ಯನ್ ಮೇಲೇನೆ ಈ ಆರೋಪ ಬೀಳುತ್ತಾನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.